ಚಾಮರಾಜನಗರದಲ್ಲಿ ಬಹಿಷ್ಕಾರದ ಭೂತ ಬೆಂಬಿಡದಂತೆ ಕಾಡ್ತಾ ಇದೆ. ಬೇರೆ ಸಮುದಾಯದವರ ಜೊತೆ ಯುವತಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಊರಿನ ಯಜಮಾನರಿಂದ ಬಹಿಷ್ಕಾರ. ಚಾಮರಾಜನಗರ ತಾಲೂಕಿನ ಬಂಡಿಗೆರೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬಂಡಿಗೆರೆ ಗ್ರಾಮದ ನಿವಾಸಿ ಕೃಷ್ಣರಾಜುರಿಂದ ಬಹಿಷ್ಕಾರ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ ಅಂತ ದೂರು ಕೊಟ್ಟವರು ಆಗ್ರಹಿಸ್ತಾ ಇದ್ದಾರೆ. ಚಾಮರಾಜನಗರದಲ್ಲಿ ಬಹಿಷ್ಕಾರ ಭೂತ ಇನ್ನೂ ಕೂಡ ಮುಂದುವರೆದಿದೆ. ಎಲ್ಲಿಯವರೆಗೆ ಅಂತ ಅಂದ್ರೆ, ಬೇರೆ ಜಾತಿಯವ್ರನ್ನ ಮದುವೆ ಆದ್ರು ಅನ್ನೋ ಒಂದೇ ಕಾರಣಕ್ಕೆ, ಬೇರೆ ಸಮುದಾಯದವ್ರನ್ನ ಮದುವೆ ಆದ್ರು ಅನ್ನೋ ಒಂದೇ ಕಾರಣಕ್ಕೆ ಊರಿನಿಂದನೇ ಹೊರಗೆ ಹಾಕೋದು, ಊರಿನವರು ಅವ್ರ ಜೊತೆಗೆ ಸಂಪರ್ಕದಲ್ಲೇ ಇರಬಾರ್ದು ಅನ್ನುವಂತಹ ತೀರ್ಮಾನಗಳನ್ನ ತೆಗೆದುಕೊಳ್ಳೋದು, ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂದ್ರೂ ಆಗಿಲ್ಲ ಅನ್ನೋದು ಅವರ ಆರೋಪ. ಬಂಡಿಗೆರೆ ಅರ್ಧನಳ್ಳಿ ಬಂಡಿಗೆರೆ ನಿವಾಸಿ ಉಪ್ಪರ್ ಜಾತಿಯವರು ನಾವು. ನಾನು ನಮ್ಮ ಮಗಳನ್ನ 2023 ಮಾರ್ಚ್ 12 ಮದುವೆ ಮಾಡಿರ್ತೀವಿ. 23 ಮಾರ್ಚಿ ಮದುವೆ ಮಾಡಿರ್ತೀವಿ. ಅವರು ಅನ್ಯ ಜಾತಿಗೆ ಕಾವ್ಯಶ್ರೀನವರನ್ನ ಮದುವೆ ಮಾಡಿ ಮಡಿಕೇರಿ ಸೋಮವಾರಪೇಟೆಯಲ್ಲಿ ತಂದೆ ಮನೇಲಿ ಮದುವೆ ಮಾಡಿದ್ದ ಕಾರಣದಿಂದ ಅನ್ಯ ಜಾತಿಗೆ ಮದುವೆ ಮಾಡಿದ್ದೀರಾ ಅಂತ ಹೇಳಿ ನಮ್ಮನ್ನ ಬಂಡಿಗೆರೆಯಲ್ಲಿ ಗ್ರಾಮದಲ್ಲಿ 5,000 ರೂಪಾಯಿ ದಂಡ ಕೊಡಬೇಕು, 5 ಲಕ್ಷ ದಂಡ ಕೊಡಬೇಕು ನೀವು ಅಂತ ಹೇಳಿ ಬಂಡಿಗೆರೆಯಲ್ಲಿ ನಮ್ಮನ್ನ ಬಹಿಷ್ಕಾರ ಹಾಕಿದ್ದಾರೆ. ಒಂದ್ಸತಿ ಬಹಿಷ್ಕಾರ ಹಾಕಿ ಬಿಟ್ಟಿದ್ರು. ಅದನ್ನ ನಾವು ನಮ್ಮ ಮಗಳು ಸ್ವಲ್ಪ ಅವ್ರ ಗಂಡ ತೀರೋದ ಕಾರಣಾಂತರದಿಂದ 1 ವರ್ಷ ಅವಳು ನಮ್ಮನ್ನೇ ಸರಿಯಾಗಿ ಅಪ್ಪ ಅಮ್ಮ ಅಂತ ಇರಲಿಲ್ಲ. ಅಷ್ಟು ಅವಳಿಗೆ ಟಾರ್ಚರ್ ಆಗಿತ್ತು. ಇದರಿಂದ ಇದು ಬೇಡ, ಸಾಮಾಜಿಕ ಬಹಿಷ್ಕಾರ ಹಾಕಿರೋದು ಇದನ್ನು ಮುಂದುವರಿಸೋದು ಬೇಡ ಅಂತ ನಾವು ಆದರೂ ಬೇಡ ಅನ್ಕೊಂಡು ಬಿಟ್ಟಿದ್ವು. ಮತ್ತೆ ನಮ್ಮ ಒಂದೇ ಊರಿಗೆ ಒಬ್ಬಳನ್ನ 2ನೇ ಮಗಳನ್ನ ಮದುವೆ ಮಾಡಿದ್ದೀವಿ. ಅವಳ ಮನೆಗೆ ಹೋಗ್ಬಿಟ್ಟು ಯಜಮಾನರು, ಈ ಗ್ರಾಮದ ಯಜಮಾನರು, ಒಂದು ಸ್ವಲ್ಪ ಮುಖಂಡರುಗಳು ಸೇರಿ 5 ಲಕ್ಷ ರೂಪಾಯಿ ದುಡ್ಡು ಬರಬೇಕು ಅಂದ್ರೆ ಅವ್ರ ಮಗಳಿಗೆ ಹೋಗಿ ನಾವು ಒಂದು ಟಾರ್ಚರ್ ಕೊಟ್ರ, ನಾವು ಒತ್ತಡ ಏರಿದ್ರೆ ದುಡ್ಡು ಬರ್ಬೋದು ಅನ್ನೋ ಇದಕ್ಕೋಸ್ಕರ ನಮ್ಮ ಮಗಳಿಗೆ ನಿಮ್ಮ ತಂದೆನ ಮನೆಗೆ ಬರೋದು ಬೇಡ, ಇನ್ನು